ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಮತ್ತೊಂದು ಸಿನಿಮಾ ರಿವ್ಯೂ ಮಾಡ್ತಾ ಇದ್ದೀನಿ. ಹೌದು, ಈ ಒಂದು ಸಿನಿಮಾದ ಹೆಸರು ಸಿಸ್ಟಮ್ ಅಂತ. ಹಿಂದಿಯಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗಿ OTTಗೆ ಕೂಡ ಕಾಲಿಟ್ಟಿದೆ. OTTಗೆ ಬಂದ ಬಳಿಕ ಈ ಒಂದು ಸಿನಿಮಾದ ಕತೆ ಹೇಗಿದೆ, ಕತೆ ಯಾವ ರೀತಿ ಇದೆ ಮತ್ತು ಸಿಸ್ಟಮ್ನಲ್ಲಿ ಏನೆಲ್ಲ ಬದಲಾವಣೆ ತರಬೇಕು, ಈ ಪ್ರಪಂಚದಲ್ಲಿ ಆಗುವ ಅನ್ಯಾಯ ವಿರುದ್ಧ ಯಾವ ರೀತಿ ನಿಲ್ಲಬೇಕು ಅನ್ನೋದು ಒಂದು ಸಿನಿಮಾ ಆಗಿದೆ. ಈ ಒಂದು ಸಿನಿಮಾ ಒಂದು ರಗಡ್ ಇಂಟೆನ್ಸ್ ಕ್ರೈಮ್ ಸಿನಿಮಾವಾದ ಕಾರಣ ಸಖತ್ ಒಂದು ಥ್ರಿಲ್ಲಿಂಗ್ ಸಿನಿಮಾ ಇದು ಆಗಿದೆ. ನಿಮಗೆ ಹಿಂದಿ ಭಾಷೆ ಬರ್ತಿದ್ರೆ ನಿಮಗೆ ಈ ಒಂದು ಸಿನಿಮಾ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಷ್ಟು ಚೆನ್ನಾಗಿ ಸಿನಿಮಾ ಕತೆ ಇದೆ. ಮತ್ತು ಈ ಒಂದು ಸಿನಿಮಾ ಯಾವೊಂದು OTT ಆ್ಯಪಿಗೆ ಬಂದಿದೆ ಮತ್ತು ಈ ಸಿನಿಮಾದ ಮಲ್ಟಿಪಲ್ ಭಾಷೆಗೆ ಡಬ್ಬಿಂಗ್ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ರಿವ್ಯೂ ಮುಖಾಂತರ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಈ ಒಂದು ಸಿನಿಮಾದ ಕತೆ ಕಡೆ ನಾವು ನೋಡಿದ್ರೆ, ಈ ಸಿನಿಮಾದ ಕತೆ ನಡೆಯೋದು ನಮ್ಮ ದೇಶದ ರಾಜಕೀಯ, ಪೊಲೀಸ್ ಇಲಾಖೆ ಮತ್ತು ಅಂಡರ್ವರ್ಲ್ಡ್ ಮಾಫಿಯಾ ಇರುವಂಥ ಕರಾಳ ಸತ್ಯದ ಸುತ್ತ. ಹೌದು ಸ್ನೇಹಿತರೆ, ಇವಾಗಿನ ಜನ್ರೇಷನಲ್ಲಿ ಪ್ರತಿ ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ. ರಾಜಕೀಯದಲ್ಲಿ ಆಗುವಂಥ ಕ್ರೈಮ್, ಭ್ರಷ್ಟಾಚಾರ ಮತ್ತು ಅಂಡರ್ವರ್ಲ್ಡ್ ಮಾಫಿಯಾ, ಈ ರೀತಿ ಎಲ್ಲವೂ ಕೂಡ ಒಂದೇ ಒಂದು ಲಿಂಕಿನಿಂದಲೇ ರನ್ ಆಗ್ತಿದೆ. ಹೌದು, ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಭ್ರಷ್ಟ ಸಿಸ್ಟಮ್ ಅಥವಾ ವ್ಯವಸ್ಥೆ ವಿರುದ್ಧ ತಿರುಗಿ ಬಿದ್ದಾಗ ಏನೇನೆಲ್ಲ ಆಗುತ್ತೆ, ಅಧಿಕಾರದಲ್ಲಿರೋದು ತಮ್ಮನ್ನು ತಾವು ಕಾಪಾಡಿಕೊಳ್ಳೋಕೆ ಎಂತೆಂಥ ಆಟ ಆಡ್ತಾರೆ ಅನ್ನೋದು ಸಿನಿಮಾದ ಒಂದು ಪ್ರಮುಖ ಮೇನ್ ಕಥೆಯಾಗಿದೆ. ಈ ಒಂದು ಸಿನಿಮಾ ನಿಮಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕೆಂದರೆ ನೀವು ಸಿನಿಮಾವನ್ನು ಸಂಪೂರ್ಣವಾಗಿ ಹಿಂದಿ ಭಾಷೆಯಲ್ಲಿ ಮಾತ್ರ ವೀಕ್ಷಿಸಲು ಸಾಧ್ಯವಾಗುತ್ತದೆ. ಈ ಸಿನಿಮಾ ನಿಮಗೆ ಅಮೆಝಾನ್ ಪ್ರೈಮಲ್ಲಿ OTTಯಲ್ಲಿ ಬಿಡುಗಡೆ ಆಗಿದೆ. ಹೌದು, ಈ ಕಥೆಯಲ್ಲಿ ಬರುವಂಥ ಪ್ರತಿಯೊಂದು ಸೀನ್ ಆಗ್ಬೋದು, ಪ್ರತಿಯೊಂದೊಂದು ಪಾತ್ರ ಕೂಡ ತುಂಬಾ ಇಂಟ್ರೆಸ್ಟ್ ಆಗಿದೆ. ನಿಮ್ಮಲ್ಲಿನೇ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತವೆ. ಮುಂದೆ ಏನಾಗುತ್ತೆ, ಈ ಸಿಸ್ಟಮ್ ಬದಲಾಗುತ್ತಾ ಅಥವಾ ಇಲ್ಲ, ಈ ಸಿಸ್ಟಮ್ ಇರೋದೇ ಹೀಗೇನಂತ ನಿಮ್ಮಲ್ಲೇ ಪ್ರಶ್ನೆಗಳು ಕಾಡುತ್ತವೆ ಸ್ನೇಹಿತರೆ. ಆ ಕಥೆ ಅಷ್ಟು ತುಂಬ ಚೆನ್ನಾಗಿದೆ, ವರ್ಕ್ ಕೂಡ ಆಗಿದೆ. ಹೌದು, ಈ ಒಂದು ಸಿನಿಮಾದ ಟೆಕ್ನಿಕಲ್ ಕಡೆ ಬಂದರೆ, ಈ ಒಂದು ಸಿನಿಮಾದಲ್ಲಿ ಬರುವಂಥ ಪವರ್ಫುಲ್ ಡೈಲಾಗ್ಗಳು ಮತ್ತು ಬಿಗ್ ಪ್ಲಸ್ ಪಾಯಿಂಟ್ ಆಗಿ ನಿಂತಿದೆ. ಆಲ್ಮೋಸ್ಟ್ ಈ ಒಂದು ಸಿನಿಮಾ ಡಾರ್ಕ್ ಥೀಮ್ನಲ್ಲಿ ಸಿನಿಮಾಟಿಕ್ ಗ್ರಾಫಿಕ್ಸ್ ಆಗಿದೆ ಮತ್ತು ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ಆ ಒಂದು BGM ಈ ಸಿನಿಮಾದ ಬರುವಂಥ ಪ್ರತಿಯೊಂದೊಂದು ಸೀನ್ಗಳನ್ನು ಕೂಡ ಬೇರೆ ಒಂದು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿದೆ. ಹೌದು, ಕಮರ್ಷಿಯಲ್ ಎಲಿಮೆಂಟ್ ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಇರುವಂಥ ಈ ಒಂದು ಸಿನಿಮಾ ಪ್ರತಿಯೊಬ್ಬ ಯೂತ್ಸ್ಗೆ ಕನೆಕ್ಟ್ ಆಗುತ್ತದೆ. ಏಕೆಂದರೆ ಪ್ರತಿ ಒಂದೊಂದು ಕಡೆ ಸ್ಕ್ಯಾಮು, ಪ್ರತಿಯೊಂದು ಕಡೆ ಭ್ರಷ್ಟಾಚಾರ, ಎಲ್ಲಿ ನೋಡಿದ್ರು ಲಂಚ, ಗೌರ್ಮೆಂಟ್ನ ಆಫೀಸಲ್ಲಿ ಲಂಚ, ಇಡೀ ಸಿಸ್ಟಮ್ಮೇ ಲಂಚದಲ್ಲಿ ನಡೀತಾ ಇದೆ. ಹೌದು, ಇದನ್ನೆಲ್ಲ ತಿಳಿದುಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ರ ಎಲ್ಲರ ವಿರುದ್ಧ ತಿರುಗಿ ಬಿದ್ದಾಗ ಸಿನಿಮಾದಲ್ಲಿ ಏನೇನೆಲ್ಲ ಆಗುತ್ತೆ, ಕತೆ ಹೇಗೆ ಬದಲಾಗುತ್ತೆ ಅನ್ನೋದು ನೀವು ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು. ಸಿನಿಮಾ ಕನೆಕ್ಟ್ ಆಗುತ್ತೆ, ಪ್ರತಿಯೊಬ್ಬರು ಖಂಡಿತವಾಗಲು ಇಷ್ಟ ಆಗುತ್ತದೆ. ಯಾವ ರೀತಿ ಕ್ರೈಮ್ ನಾವು ತಡೆಗಟ್ಟಬೇಕು ಮತ್ತು ಯಾವ ರೀತಿ ಈ ಒಂದು ಕ್ರೈಮ್ ವಿರುದ್ಧ ನಾವು ಹೋರಾಡಬೇಕು ಅನ್ನೋದು ಸಿನಿಮಾದ ಮೇನ್ ಪ್ಲಾಟ್ ಆಗಿದ್ದು. ಕತೆ ತುಂಬ ಎಂಗೇಜಿಂಗ್ ಆಗಿದೆ. ನಿಮ್ಮಲ್ಲೇನೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತವೆ ಸ್ನೇಹಿತರೆ. ಕತೆ ಇಷ್ಟವಾದರೆ ಈ ಒಂದು ಸಿನಿಮಾ ಕಂಪ್ಲೀಟ್ ಆಗಿ ನೀವು ಅಮೆಝಾನ್ ಪ್ರೈಮಲ್ಲಿ ನೋಡಬಹುದು. ಚೆನ್ನಾಗಿದೆ, ವರ್ಕ್ ಆಗಿದೆ ಪ್ರತಿ ಒಂದೊಂದು. ಹೌದು, ಈ ಒಂದು ಕಂಟೆಂಟ್, ಈ ಒಂದು ಸಣ್ಣದ ಈ ರಿವ್ಯೂ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂಥ ಪ್ರತಿ ಒಂದೊಂದು ಸಿನಿಮಾದ ಇನ್ಫಾರ್ಮೇಷನ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತವೆ. ಇದು ಆಗಿತ್ತು ಸ್ನೇಹಿತರೆ ಸಿಸ್ಟಮ್ ಮೂವಿ ಸಿನಿಮಾದ ರಿವ್ಯೂ. ಹೆಚ್ಚಿನ ಮಾಹಿತಿಯಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ಒಂದು ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.